ನಾನಾ ರೀತಿಯಲ್ಲಿ ಮಾಡಬಹುದು. ಎಲ್ಲಾ ರೀತಿಯ ಪೇಂಟಿಂಗ್ ಅನ್ನು ನೋಡಿದ್ದೀರಾ. ಇವತ್ತು ಮತ್ತೆ ನಾವು ನಿಮ್ಗೆ ಚಾರ್ಕೋಲ್ ಪೇಂಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಈ ಪೇಂಟಿಂಗ್ ಹೇಗೆ ಮಾಡಬಹುದು ಅಂತ ನೀವು ಒಂದ್ಸಲ ನೋಡಿ. ನಮಸ್ಕಾರ. ಮನೆ ಡೆಕೋರೇಷನ್ ವಿಚಾರ ಬಂದಾಗ ಹೂಗಳು ಬಿಟ್ಟರೆ ನೆಕ್ಸ್ಟ್ ನಮಗೆ ಬರೋದೇನೆ ಮ್ಯೂರಲ್ಸು ಅಥವಾ ವಾಲ್ ಪೇಂಟಿಂಗ್ಸು. ಈ ವಾಲ್ ಪೇಂಟಿಂಗ್ಸಲ್ಲಿ ನಾನಾ ಥರ ಇದೆ, ಆಯಿಲ್ ಪೇಂಟು, ವಾಟರ್ ಕಲರ್ಸು ಆ ಥರ ಎಲ್ಲ. ನಾನಿವತ್ತು ನಿಮಗಿಲ್ಲಿ ಚಾರ್ಕೋಲ್ ಪೇಂಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಾರ್ಕೋಲ್ ಪೇಂಟ್ ಮಾಡೋದಕ್ಕೆ ನಮಗೆ ವೈಟ್ ಹ್ಯಾಂಡ್ಮೇಡ್ ಪೇಪರ್ ಬೇಕಾಗತ್ತೆ. ಆ ಪೇಪರ್ ಈ ಥರ ಪೇಪರ್ ತೊಗೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಇದನ್ನು ಮಾಡೋದಕ್ಕೆ ಈ ಥರ ಚಾರ್ಕೋಲ್ ಪೆನ್ಸಿಲ್ ಸಿಗುತ್ತೆ. ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡ್ಕೊಳ್ಬೇಕು. ಮತ್ತು ನೀವು ಯಾವುದಾದ್ರು ಚಿತ್ರನ ಆರಿಸ್ಕೊಂಡು ಅದನ್ನು ಈ ಥರ ಬಿಡಿಸ್ಕೊಂಡು ಆ ಚಿತ್ರನ ಅದನ್ನು ಯೆಲ್ಲೋ ಕಾರ್ಬನ್ ಸಹಾಯದಿಂದ ಇದ್ರ ಮೇಲೆ ಟ್ರೇಸ್ ಮಾಡ್ಕೊಳ್ಬೇಕು. ಈಗ ನಾನು ಈ ಚಿತ್ರ ಟ್ರೇಸ್ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಇನ್ನು ಹೀಗೆ ಇಟ್ಬಿಟ್ಟು ಈಗ ಕರೆಕ್ಟಾಗಿ ಸೆಂಟರ್ ಪೊಸಿಷನ್ ಮಾಡಿಕೊಂಡು ಈಗ ಇದನ್ನ ಮೇಲಿಂದ ಹೀಗೆ ಟ್ರೇಸ್ ಮಾಡ್ಕೊಂಡು ಬರಬೇಕು. ಎಲ್ಲ ಒಂದು ಆರ್ಡ್ರಿಂದ ಮೇಲಿಂದ ಒಂದು ಕಡೆಯಿಂದ ಟ್ರೇಸ್ ಮಾಡಿಕೊಂಡು ಅಷ್ಟು ಎಲ್ಲೂ ಗ್ಯಾಪ್ ಬಿಡದೆ ಇರೋ ಥರ ಇಡೀ ಪಿಕ್ಚರ್ನ ಟ್ರೇಸ್ ಮಾಡಿ ಇಟ್ಕೋಬೇಕು. ಈ ಚಾರ್ಕೋಲ್ ಪೇಂಟ್ ಮಾಡುವಾಗ ನಾವು ಆದಷ್ಟು ದೇವರ ಚಿತ್ರಗಳು, ಮನುಷ್ಯ ಚಿತ್ರಗಳು ತೊಗೊಂಡ್ರೇ ಚೆನ್ನಾಗಿ ಬರೋದು. ಸೀನ್ರಿ ಎಲ್ಲ ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಬರೋದಿಲ್ಲ. ಇದರಲ್ಲಿ ಸ್ಟಂಪಿಂಗ್ ಪೌಡ್ರ್ ಅಂತ ಸಿಕ್ಕತ್ತೆ, ಕಲರ್ ಬೇಕಿದ್ರೆ ಮಾಡ್ಕೊಳ್ಬೋದು. ಆದರೆ ಈಗ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದ್ರಿಂದ ಮನುಷ್ಯ ಚಿತ್ರಗಳು ಮತ್ತು ದೇವ್ರ ಚಿತ್ರಗಳನ್ನ ತೊಗೊಳ್ಬೇಕು. ನಾನಿವತ್ತು ಗಣೇಶನ ಮಾಡಿ ತೋರಿಸ್ತಾ ಇದ್ದೀನಿ. ಗಣೇಶ ಬಿಗಿನರ್ಸ್ಗೆ ತುಂಬ ಈಸಿ ಗಣೇಶನ ಚಿತ್ರ ಮಾಡೋದು. ಈ ಚಾರ್ಕೋಲ್ ಪೇಂಟ್ ಮಾಡಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು ಮತ್ತು ಇದನ್ನು ಹುಷಾರಾಗಿ ಮಾಡಬೇಕು. ಯಾಕಂದರೆ ಚಾರ್ಕೋಲ್ ಆಗಿರೋದ್ರಿಂದ ನಾವು ಸರಿಗೆ ಮಾಡಲಿಲ್ಲ ಅಂದರೆ ಪೇಪರ್ ಕಂಟ್ಯಾಮಿನೇಟ್ ಆಗೋಗಿ ಕೊಳೆ ಕಾಣಿಸುತ್ತೆ. ಆದ್ದರಿಂದ ಹುಷಾರಾಗಿ ಮಾಡಬೇಕು. ಅದಕ್ಕೆ ಬಿಗಿನರ್ಸ್ ನೀವು ಇದನ್ನು ಚೆನ್ನಾಗಿ ಪಳಗಿದ ಮೇಲೆ ಕೈ ಬೇರೆ ಬೇರೆ ದೊಡ್ಡ ದೊಡ್ಡ ಚಿತ್ರಗಳು ಅದೆಲ್ಲ ಮಾಡ್ಕೊಳ್ಬೋದು, ನಿಮ್ಗೆ ಇಷ್ಟವಾಗಿರೋ ಚಿತ್ರಗಳನ್ನ. ಈ ಟ್ರೇಸ್ ಮಾಡ್ಕೊಳ್ಳುವಾಗ ಒಂದೇ ಸಲ ಟ್ರೇಸ್ ಮಾಡಿ ಮುಗಿಸ್ಕೊಂಡು ಬಿಡಬೇಕು. ಮತ್ತೆ ಪೇಪರ್ ಜರುಗಿಸ್ಬಾರ್ದು. ಪೇಪರ್ ಜರುಗಿಸ್ದೀರ ಕ್ಲೀನಾಗಿ ಟ್ರೇಸ್ ಮಾಡ್ಕೊಳ್ಬೇಕು. ಈಗ ಟ್ರೇಸಿಂಗ್ ಕಂಪ್ಲೀಟಾಗಿ ಮುಗಿದಿದೆ. ಇದನ್ನ ತೋರಿಸ್ತೀನಿ. ಹೀಗಿರುತ್ತೆ ಟ್ರೇಸಿಂಗ್ ಕಂಪ್ಲೀಟ್ ಆದಮೇಲೆ ಈ ಥರ ಇರುತ್ತೆ. ಈಗ ಇದನ್ನು ಚಾರ್ಕೋಲ್ ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಥರ ಚಾರ್ಕೋಲ್ ಪೆನ್ಸಿಲ್ ತೊಗೊಂಡು ಈಗ ನಾವು ಇದನ್ನು ಮೇಲಿಂದ ಶುರು ಮಾಡ್ಕೊಂಡು ಬರಬೇಕು. ಮೇಲಿಂದ ಇದು ಒಂದು ಮುಗಿದ ತಕ್ಷಣ ಅಲ್ಲೇ ಈ ಥರ ಇಯರ್ ಬಡ್ಸ್ ತೊಗೊಂಡು ಶೇಡಿಂಗ್ ಕೊಡಬೇಕು. ಮತ್ತು ತಿರ್ಗಿ ಇದು ಮುಗಿದ ಮೇಲೆ ನಾವು ಕೆಳಗಡೆ ಮಾಡ್ತಾ ಹೋಗಬೇಕು ಹೊರತು ಮತ್ತು ಪುನಃ ವಾಪಸ್ ಬರಬಾರ್ದು, ಮೇಲೆ ಬರಬಾರ್ದು. ಈಗ ಆಯಿತು. ಈಗ ತಿರ್ಗಿ ನೆಕ್ಸ್ಟ್ ಈ ಪೋರ್ಷನ್ನು. ಈ ಚಾರ್ಕೋಲ್ ಪೆನ್ಸಿಲು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು. ಮತ್ತು ನೀವು ಇದನ್ನು ಮೆಂಡ್ ಮಾಡಬೇಕು ಅಂದರೆ ಬ್ಲೇಡಿಂದ ಮಾಡಿದ್ರೆ ಒಳ್ಳೆಯದು. ಈಗ ಇದು ಮುಗಿದಿದೆ. ಇದು ಮುಗಿದ ತಕ್ಷಣ ಅಲ್ಲೇ ಹಾಗೆ ಶೇಡಿಂಗ್ ಕೊಡಬೇಕು. ಇದಕ್ಕೆ ಇದು ನಮಗೆ ಶೇಡಿಂಗ್ ಮಾಡೋದಕ್ಕೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಯಾವ ಕಡೆ ಬೆಳಕು ಯಾವ ಕಡೆ ನೆರಳು ಬರುತ್ತೆ ನೋಡಿಕೊಂಡು ಆ ಥರ ಶೇಡ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಇದ್ರ ಕೆಳಗಡೆ ಮಾಡೋಣ. ಈ ಕಿರೀಟ, ಈ ಪೋರ್ಷನ್ನು ಈಗ ಇದಕ್ಕೆ ಸುಮ್ಮನೆ ಒಳಗಡೆ ಮಾತ್ರ ಲೈಟಾಗಿ ಈ ಥರ ಶೇಡಿಂಗ್ ಕೊಡಬೇಕು. ಮತ್ತು ಈ ಎಡ್ಜಸ್ಸಲ್ಲಿ ಮತ್ತು ಇದು ಕೆಳಗಡೆ ಒಳಗಡೆ. ಈಗ ಕಿರೀಟದ ಪೋರ್ಷನ್ನು ಮುಗಿದಿದೆ. ನೆಕ್ಸ್ಟ್ ಇದಾದಮೇಲೆ ನಾವು ಕೆಳಗಡೆ ಮುಖ ಇದಿಷ್ಟು ಮಾಡ್ಕೊಳ್ಳೋಣ. ಈಗ ಇದಾದಮೇಲೆ ಐಬ್ರೋಸ್ ಮಾತ್ರ ಸ್ವಲ್ಪ ತಿಕ್ ಮಾಡಬೇಕು. ಅದನ್ನು ಈ ಬಡ್ಸಿಂದಾನೇ ಮಾಡಬೇಕು. ಮತ್ತು ಕಣ್ಣೊಳಗೆ ಲೈಟಾಗಿ ಈ ಥರ ಶೇಡಿಂಗು. ಈಗ ನಾವು ಕಿವಿ ಮಾಡಿಕೊಳ್ಳೋಣ. ಈಗ ಕಿವಿಯಲ್ಲಿ ಹೊರಗಡೆ ಇದು ಮಡಿಕೆ, ಹೊರಗಡೆ ಮಡಿಕೆ, ಇವೆರಡೂ ಇಲ್ಲಿ ಲೈಟ್ ಇರುತ್ತೆ, ಒಳಗಡೆ ಡಾರ್ಕ್ ಆಗಿರುತ್ತೆ. ಸೊ ಅದಕ್ಕೆ ಒಳಗಡೆ ನಾವು ಸ್ವಲ್ಪ ಈ ಪೆನ್ಸಿಲಿಂದ ಲೈಟಾಗಿ ಮಾಡಿಕೊಂಡು ಡಾರ್ಕ್ ಶೇಡಿಂಗ್, ಇದರಲ್ಲಿ ಶೇಡಿಂಗ್ ಅದನ್ನೇ ಹೀಗೆ ಉಜ್ತಾ ಹೋಗಬೇಕು.
ಈಗ ಇದು ಹೊರಗಡೆ ಇವೆರಡು ಮಡಿಕೆ ಹಾಗೆ ಬಿಡಬೇಕು, ಅದ್ರ ಮೇಲೆ ಬೆಳಕು ಬೀಳ್ತಾ ಇರುತ್ತೆ. ತಿರ್ಗಿ ಅದೇ ಥರ ಈ ಕಡೆ ಕಿವಿನೂ ಮಾಡಿಕೊಂಡು ಮತ್ತು ಈ ಹೊರಗಡೆ ಇವೆರಡು ಮಡಿಕೆ ಹಾಗೆ ಬಿಟ್ಬಿಡಬೇಕು. ನೆಕ್ಸ್ಟು ಕೈಯಲ್ಲಿರೋ ಈಗ ಮತ್ತೆ ಇಷ್ಟಿಷ್ಟೇ ಸ್ವಲ್ಪನೇ ಮುಗಿಸ್ಕೊಂಡು ಅಲ್ಲೇ ಶೇಡಿಂಗ್ ಮಾಡ್ತಾ ಬರಬೇಕು ನಾವು. ಮತ್ತೆ ಈಗ ತಿರ್ಗಿ ಅಲ್ಲಿ ನಾವು ಮತ್ತೆ ಆ ಕಡೆ ಹೋಗೋದಿಲ್ಲ. ಈಗ ಇದಾದಮೇಲೆ ಈ ಕಡೆ ಕೈ ಮುಗಿಸ್ಕೊಂಡ್ಬಿಟ್ಟು ಸೊಂಡ್ಲಾದಮೇಲೆ ಈ ಸೊಂಡ್ಲಿಗೆ ಎಡ್ಜಲ್ಲಿ ಇಲ್ಲಿಂದ ಡಾರ್ಕಾಗಿ ತೊಗೊಂಡು ಶೇಡಿಂಗ್ ಕೊಡ್ತಾ ಬರಬೇಕು. ಈಗ ಮಾಡಿ ಸೆಂಟ್ರಲ್ಲಿ ಇಲ್ಲಿಂದ ಲೈಟಾಗಿ ಶೇಡಿಂಗ್ ಕೊಡಬೇಕು. ಬಿಟ್ಟರೆ ಸೆಂಟ್ರಲ್ ವೈಟ್ ಹಾಗೆ ಬಿಟ್ಬಿಡ್ಬೇಕು, ಅಲ್ಲೇನೂ ಮಾಡಬಾರ್ದು. ಅವಾಗ ನಮ್ಗೆ 3D ಎಫೆಕ್ಟ್ ಕಾಣುತ್ತೆ, ಎಂಬೋಸಿಂಗ್ ಎಫೆಕ್ಟ್ ಗೊತ್ತಾಗುತ್ತೆ ಕ್ಲೀನಾಗಿ. ನಿಮ್ಗೆಲ್ಲಾದರೂ ಬೇಕಾದರೆ ವೈಟ್ ಜಾಸ್ತಿ ಕಾಣಿಸಂದರೆ ಈ ಥರ ಎರೇಸರ್ ತೊಗೊಂಡು ಆ ಜಾಗದಲ್ಲಿ ಹೀಗೆ ವೈಟ್ ಮಾಡಿ ಇದಿಷ್ಟು ಹೀಗೆ ಮಾಡಿದ್ರೆ ಅದು ಸ್ಪೆಷಲ್ ಎಫೆಕ್ಟ್ ಕಾಣುತ್ತೆ. ಈಗ ಇದ್ರ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಕಾಲೆಲ್ಲ ಮಾಡ್ಕೊಳ್ಳೋಣ. ಅದಕ್ಕೂ ಅಷ್ಟೇ ಇದೇ ಥರ ಬರ್ಕೊಂಡ್ಬಿಟ್ಟು ಈ ಬಡ್ಸಲ್ಲಿ ಶೇಡಿಂಗ್ ಮಾಡ್ತಾ ಹೋಗಬೇಕು. ಈಗ ಶೇಡಿಂಗ್ ಕೊಡ್ತಾ ಹೋಗಬೇಕು ಬಡ್ಸಲ್ಲಿ. ಈ ಥರ ಡಾರ್ಕಾಗಿರಬೇಕು, ಇಂಥ ಕಡೆ ಕೆಳಗಡೆ ಹಾಗೆ ಬಿಡಬೇಕು. ಮತ್ತು ಈಗ ಇಲ್ಲಿ ನಾಮ ಮತ್ತು ಇಲ್ಲಿ ಈ ಪೋರ್ಷನ್ಗೆ ನಾನು ಕಲರ್ ಪೆನ್ಸಿಲಿಂದ ಸ್ವಲ್ಪ ಕಲರ್ ಇರಲಿ ಅಂತ ಇದರಲ್ಲಿ ಕಲರ್ ಮಾಡ್ತಾಯಿದ್ದೀನಿ, ಎದ್ದು ಕಾಣಲಿ ಅಂತ. ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಧ್ಯೆ ನಾಮ ಮತ್ತು ಹಾರದ ಹತ್ತಿರ. ಈಗ ಈ ಪೋರ್ಷನ್ನ ಈ ಥರ ಯಾವ್ದಾದ್ರು ಹಳೆ ಬಟ್ಟೆ ಇದ್ದರೆ, ಬನೀನ್ ಬಟ್ಟೆ ಇದ್ದರೆ ತೊಗೊಂಡು ಅದರಿಂದ ಲೈಟಾಗಿ ಈ ಥರ ಉಜ್ಜಿ ಶೇಡಿಂಗ್ ಕೊಡಬೇಕು. ಈಗ ನಾನು ಬ್ಯಾಕ್ಗ್ರೌಂಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡುವಾಗ ನಾವು ಬಡ್ಡಿಂದ ಮಾಡಿದ್ರೆ ಲೇಟ್ ಆಗುತ್ತೆ. ಅದಕ್ಕೆ ಈ ಥರ ಬಟ್ಟೆ ಬನೀನ್ ಬಟ್ಟೆ ತೊಗೊಂಡು ಅಥವಾ ಯಾವ್ದಾದ್ರು ಹಳೆ ಟಿ ಶರ್ಟ್ ಇದ್ದರೆ ತೊಗೊಂಡು ಅದನ್ನ ಹೀಗೆ ಕೈಗೆ ಹಾಕ್ಕೊಂಡು ಅದರಿಂದ ಹೀಗೆ ಉಜ್ತಾ ಹೋದರೆ ಬೇಗ ಆಗೋಗುತ್ತೆ. ನಾವು ಮಾಡೋ ಹುಷಾರಾಗಿ ಮಾಡಬೇಕು. ಇಲ್ಲೆಲ್ಲೂ ಮಧ್ಯದಲ್ಲಿ ನಾವೆಲ್ಲೂ ಕೈ ಟಚ್ ಮಾಡಿಸ್ಬಾರ್ದು. ನೀವು ಕಲರ್ ಪೇಂಟಿಂಗ್ ಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಡ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸ್ಟಂಪಿಂಗ್ ಪೌಡರ್ ಅಂತ ಸಿಗುತ್ತೆ. ಆ ಸ್ಟಂಪಿಂಗ್ ಪೌಡ್ರನ್ನ ಇದೇ ರೀತಿ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಬಟ್ಟೆ ಹೀಗೆ ಕೈಗೆ ಸುತ್ಕೊಂಡು ಅದರಲ್ಲಿ ಹೀಗೆ ಹಾಕಿ ಅದ್ದಿ ರಬ್ ಮಾಡ್ತಾ ಕಲರ್ ಪೋಸ್ಟರ್ ಕೂಡ ಮಾಡ್ಕೊಳ್ಬೋದು ನೀವು. ಈಗ ಇದು ಕಂಪ್ಲೀಟ್ ಆಗಿದೆ. ಪೂರ್ತಿ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಯಾವ ಫ್ರೇಮ್ ಇಷ್ಟನೋ ಆ ಥರ ಫ್ರೇಮ್ ಹಾಕಿಸಿ ಇಟ್ಕೊಳ್ಬೋದು. ನಾನು ಇದಕ್ಕೆ ಫ್ರೇಮ್ ಮಾಡಿದ್ದೀನಿ, ಅದು ತೋರಿಸ್ತೀನಿ. ಫ್ರೇಮ್ ಹಾಕಿಸಿ ಒಳ್ಳೆ ಗೋಲ್ಡನ್ ಇದು ಮ್ಯಾಚಿಂಗ್ ಫ್ರೇಮ್ ಹಾಕ್ಕೊಂಡ್ರೆ ನೀವು ಈ ಥರ ಕಾಣುತ್ತೆ. ಈಗ ನಾನಿಲ್ಲಿ ಡಾರ್ಕಾಗಿ ಬ್ಯಾಕ್ಗ್ರೌಂಡ್ ಡಾರ್ಕಾಗಿ ಮಾಡಿದ್ದೀನಿ. ಮತ್ತು ಇಲ್ಲೆಲ್ಲ ಟ್ರೀದು ಬ್ರಾಂಚಸ್ಸು ಎಲೆಗಳಿರೋ ಥರ ಮಾಡಿದ್ದೀನಿ. ಇಲ್ಲಿ ಕಲರ್ ಹಾಕಿ ಕ್ಲೀನಾಗಿ ಈ ಥರ ಎಲ್ಲ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಇಷ್ಟನೋ ಬ್ಯಾಕ್ಗ್ರೌಂಡು ಆ ಥರ ಎಲ್ಲ ನೀವು ರೆಡಿ ಮಾಡಿಕೊಂಡು ಫ್ರೇಮ್ ಹಾಕ್ಸ್ಕೊಬೋದು. ನೋಡಿದ್ರಲ್ಲ ಹೇಗೆ ಚಾರ್ಕೋಲ್ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಅದಕ್ಕೆ ಸುಂದರವಾದ ಚಾರ್ಕೋಲ್ ಪೇಂಟಿಂಗ್ ಮಾಡ್ಬೋದು ಅಂತ. ನೀವು ಇದೇ ಥರ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ನಿಮ್ಮ ಮನೇನ ಅಲಂಕಾರವಾಗಿ ಇಟ್ಕೊಳ್ಬೋದು. ಈ ಪೇಂಟಿಂಗ್ ಮಾಡಬೇಕಾದ್ರೆ ಯಾವ ಚಿತ್ರವನ್ನ ಬೇಕಾದರೂ ಬಿಡಿಸಿ ಈ ಚಾರ್ಕೋಲ್ ಪೇಂಟಿಂಗ್ ಮಾಡಬಹುದು. ಅದರಲ್ಲೂ ದೇವರ ಚಿತ್ರವನ್ನ ಬಿಡಿಸಿ ಈ ಪೇಂಟಿಂಗ್ ಮಾಡಿದ್ರೆ ಚಾರ್ಕೋಲ್ ಪೇಂಟಿಂಗ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಸಹ ಇಂತಹ ಪೇಂಟಿಂಗ್ ಮಾಡಿಕೊಂಡು ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಬಹುದು.